ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಕ್ಟಿವ್ ಕೆಟಲಿಸ್ಟ್. ಅಂಡ್ ತುಂಬಾ ಜನ ಏನ್ ಡೌಟ್ ಕೇಳ್ತಿದ್ರು ಅಂದ್ರೆ ಫೋಟೋ ಕಾಪಿ ತರಿಸದೆ ನಾನೇನಾದ್ರೂ ರಿವ್ಯಾಲ್ಯೂಯೇಷನ್ ಹಾಕಿದ್ರೆ ಅದೇನಾದ್ರೂ ಇಂಪ್ಯಾಕ್ಟ್ ಇದೆಯಾ, ಲೈಕ್ ಫೋಟೋ ಕಾಪಿ ತರಿಸ್ಕೊಂಡು ಆಮೇಲೆ ರಿವ್ಯಾಲ್ಯೂಯೇಷನ್ ಹಾಕ್ಲಾ ಅಂತ. ಫಸ್ಟ್ ಥಿಂಗ್, ರಿವ್ಯಾಲ್ಯೂಯೇಷನ್ ಮಾಡೋರಿಗೆ ಓಕೆ, ಇಟ್ ವಿಲ್ ಬಿ ಜಸ್ಟ್ ಯುವರ್ ಆನ್ಸರ್ ಸ್ಕ್ರಿಪ್ಟ್. ಲೈಕ್ ಫಸ್ಟ್ ಟೈಮ್ ಏನು ಚೆಕ್ ಮಾಡಿರ್ತಾರಲ್ವಾ, ಅದು ರಿವ್ಯಾಲ್ಯೂಯೇಷನ್ ಮಾಡೋರಿಗೆ ಕಾಣಿಸಲ್ಲ. Okay, they will check fresh paper just like ನೀವು ಫಸ್ಟ್ ಟೈಮ್ ಹಿಂಗೆ VTU ಫಿಫ್ತ್ ಸೆಮ್ ಎಕ್ಸಾಮ್, ಇವಾಗ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸೇ TOC ಪೇಪರ್ ಬರ್ದಿರ್ತೀರಲ್ವಾ, ಅದನ್ನೇ ಹೊಸದಾಗಿಂದ ಚೆಕ್ ಮಾಡ್ತಾರೆ ಹೊರತು ಅವ್ರಿಗೆ ಯಾವುದೇ ರೀತಿ ಮುಂಚೆ ಲೈಕ್ ಫಾರ್ ಎಕ್ಸಾಂಪಲ್ ನೀವು 1 ಅಟೆಂಪ್ಟ್ ಮಾಡಿದ್ದೀರಲ್ವಾ, ಅದು ಚೆಕ್ ಮಾಡಿದ್ದಾರೆ ಅಥವಾ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅದೇನು ಕಾಣಿಸಲ್ಲ, ಫ್ರೆಶ್ ಆಗಿರೋ ಪೇಪರ್ ಕಾಣಿಸುತ್ತೆ. ಓಕೆ, ಹೋಪ್ ಯು ಆರ್ ಗೆಟ್ಟಿಂಗ್ ದಿಸ್ ಪಾಯಿಂಟ್. ಹಾಗಾಗಿ ಸೊ ರಿವ್ಯಾಲ್ಯೂಯೇಷನ್ ಹಾಕಿರುವಾಗ ನಿಮ್ಮ ಪೇಪರ್ ಇನ್ಯಾರು ಚೆಕ್ ಮಾಡ್ತಾರಲ್ವಾ ಅವರಿಗೆ ಖಂಡಿತ ನಿಮ್ಮ ಪ್ರೀವಿಯಸ್ ಮಾರ್ಕ್ಸ್ ಫಸ್ಟ್ ಟೈಮ್ ಚೆಕ್ ಮಾಡಿದಾಗ ಎಷ್ಟು ಮಾರ್ಕ್ಸ್ ಬಂದಿತ್ತು ಅನ್ನೋದು ಗೊತ್ತಿರಲ್ಲ. ಓಕೆ, ಹಾಗಾಗಿ ನೀವು ಹಾಕ್ಬೋದು. ಅಂಡ್ ಫೋಟೋ ಕಾಪಿ ತರೋದ್ರಿಂದ ಯಾವುದೇ ರೀತಿಯಾದ ಅಡ್ವಾಂಟೇಜಸ್ ಇಲ್ಲ, ನಿಮ್ಗಷ್ಟೇ ಗೊತ್ತಾಗುತ್ತೆ ಲೈಕ್ ಓಕೆ ಇದಕ್ಕೆ ಅವರು ಇಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ. ಅದು ಬಿಟ್ಟರೆ ಏನು ಅಡ್ವಾಂಟೇಜ್ ಇಲ್ಲ. ಆ್ಯಂಡ್ ರಿವ್ಯಾಲ್ಯೂಯೇಷನ್ ಬಂದುಬಿಟ್ಟು ₹600, ಇನ್ ₹30 ಬಂದುಬಿಟ್ಟು ಸಮಥಿಂಗ್ ಫಾರ್ ದ ಅಪ್ಲಿಕೇಶನ್ ದಟ್ ಯು ವಿಲ್ ಬಿ ಫಿಲ್ಲಿಂಗ್. ಸೊ ನಿಮ್ಮ ಕಾಲೇಜಲ್ಲಿ ಒಂದು ಅಪ್ಲಿಕೇಶನ್ ಕೊಡ್ತಾರೆ, ಅದನ್ನು ಫಿಲ್ ಮಾಡಿಬಿಟ್ಟು ಕೊಡಬೇಕು ವಿತ್ ಸಬ್ಜೆಕ್ಟ್ ಕೋಡ್, ಸಬ್ಜೆಕ್ಟ್ ನೇಮ್ ಎಲ್ಲ. ಆ್ಯಂಡ್ ರಿವ್ಯಾಲ್ಯೂಯೇಷನ್ ಇನ್ನೇನು ಈ ವೀಕಲ್ಲಿ ರಿಲೀಸ್ ಮಾಡ್ಬೋದು. ರಿವ್ಯಾಲ್ಯೂಯೇಷನ್ ರಿಸಲ್ಟ್ಸ್ ಬಂದುಬಿಟ್ಟು ಯು ವಿಲ್ ಗೆಟ್ ಆಫ್ಟರ್ 7th ಸೆಮ್ ರಿಸಲ್ಟ್ಸ್. ಆ್ಯಂಡ್ ಸಪೋಸ್ ಲೆಟಸ್ ನೀವು ಯಾವುದಾದ್ರೂ ಸಬ್ಜೆಕ್ಟ್ ಫೇಲ್ ಆಗಿದ್ದೀರಾ, ಆಮೇಲೆ ರಿವ್ಯಾಲ್ಯೂಯೇಷನ್ ಹಾಕಿದ್ಮೇಲೆ ಪಾಸ್ ಆಗ್ತೀರಾ, ಹೌದಾ? ಬಟ್ SGPAಯಲ್ಲಿ ನೀವು ಫೇಲ್ ಆದಾಗ ಎಷ್ಟು ಮಾರ್ಕ್ಸ್ ಬಂದಿತ್ತು ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಬಟ್ ಪಾಸ್ ಆದವ್ರಿಗೆ ಆಗಲ್ಲ. ಲೆಟಸ್ ನಿಮ್ಗೆ 60 ಬಂದಿತ್ತು, ನೆಕ್ಸ್ಟ್ ಟೈಮ್ 70 ಬಂತು ಅಂದರೆ 70 ಮಾರ್ಕ್ಸನ್ನೇ SGPAಯಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ಫೇಲ್ ಆದವ್ರಿಗೆ ಮಾತ್ರ ಫೇಲ್ ಆಗಿರೋ ಮಾರ್ಕ್ಸ್ನೇ ಕನ್ಸಿಡರ್ ಮಾಡ್ತಾರೆ VTU ಪ್ರಕಾರ. ಓಕೆ, ಅಗೇನ್ ಇಟ್ ಇಸ್ ನಾಟ್ ಮೈ ರೂಲ್ಸ್. ಆಮೇಲೆ ರಿವ್ಯಾಲ್ಯೂಯೇಷನ್ ಹಾಕ್ಬಿಟ್ಟು ಲೈಕ್ ಫಸ್ಟ್ ನೀವು ಪಾಸ್ ಆಗಿರ್ತೀರಾ ಬಟ್ ನಿಮ್ಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಂತ ಗ್ಯಾರಂಟಿ ಇರ್ತೀರ, ಅವಾಗ ನೀವು ರಿವ್ಯಾಲ್ಯೂಯೇಷನ್ ಹಾಕಿ ಫೇಲ್ ಆದರೆ ಯಾವ್ದು ಕನ್ಸಿಡರ್ ಮಾಡ್ತಾರೆ ಅಂದರೆ ಫಸ್ಟ್ ಟೈಮ್ ನೀವೇನು ಪಾಸ್ ಆಗಿರ್ತೀರಲ್ವ ಅದೇ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. Okay. To all those who have started with 6th sem, I would suggest you to start with something in the life. ಸೊ ನಾನು ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಿರೋ ಶಾರ್ಟ್ಸ್ ಮತ್ತು ಇಂಟರ್ನ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್ನ ಶಾರ್ಟ್ಸಲ್ಲಿ ಹಾಕ್ತಿರ್ತೀನಿ, ಚೆಕ್ ಮಾಡಿ ಆ್ಯಂಡ್ ಆದಷ್ಟು ಅಪ್ಲೈ ಮಾಡಿ. ಯು ಮೇ ಗೆಟ್ ಅ ಚಾನ್ಸ್. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಲೈಫ್.